ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾಶ್ರೀ ಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯ ಸುಪ್ರಭಾತಂ. ಗುರುವಾಸರೆ ಗುರುತ್ವ ಪಾತ್ರೇಭ್ಯಃ ಭವದ್ಭ್ಯಃ ಸರ್ವೇಭ್ಯಃ ಪ್ರಣಾಮಂ ಸಮರ್ಪಯಿತ್ವಾ ಇದಂ ಸುಂದರಂ ಸುಭಾಷಿತಂ ವ್ಯಾಖ್ಯಾತುಂ ಪ್ರಯತ್ನಂ ಕುರ್ವನ್ನಸ್ಮಿ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದುಮಾತ್ರಂ ವಿಶಿಷ್ಯತೆ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ. ಎಲ್ಲರಿಗೂ ಸುಪ್ರಭಾತ. ಈ ಗುರುವಾರದ ದಿನ ಗುರುಗಳು ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡಲಿ ಅಂತ ಬೇಡಿಕೊಂಡು ಸುಂದರವಾದ ಒಂದು ಸುಭಾಷಿತವನ್ನು ವಿವರಿಸ್ತಾ ಇದ್ದೇನೆ. ಕವಿ ಬಹಳ ಸೊಗಸಾಗಿ ಇದನ್ನು ಹೇಳಿಕೊಡ್ತಾನೆ. ಚಿಂತಾ ಚಿತ ಅಂತ ಎರಡು ಶಬ್ದಗಳಿವೆ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷತೆ, ಒಂದು ಬಿಂದು ಅಷ್ಟೇ ಅದರಲ್ಲಿ ವ್ಯತ್ಯಾಸ. ಚಿತ, ಆ ಚೀಗೆ ಒಂದು ಬಿಂದು ಇಟ್ಟರೆ ಚಿಂತ, ಇಷ್ಟೇ ವಿಶೇಷ ಇದೆ ಇದರಲ್ಲಿ. ಬಹಳ ಕ್ಲೋಸ್ ಆದಂತಹ ಶಬ್ದಗಳಿವೆರಡು ಅಂತ ಕವಿ ಕಲ್ಪನೆ ಮಾಡ್ತಾ ಇದ್ದಾನೆ. ಚಿಂತ ಮತ್ತು ಚಿತ ಬಹಳ ವ್ಯತ್ಯಾಸ ಇಲ್ಲ, ಒಂದು ಬಿಂದು ಒಂದು ಅನುಸ್ವಾರ ವ್ಯತ್ಯಾಸ ಇದೆ ಅಷ್ಟೇ. ಚಿಂತ ಅದು ಕೂಡ ಸುಟ್ಟು ಹಾಕ್ತದೆ, ಚಿತ ಅದು ಕೂಡ ಸುಟ್ಟು ಹಾಕ್ತದಂತೆ. ಚಿತ ಅಂತಂದ್ರೆ ನಾವು ಎಲ್ಲ ಯಾರೋ ವ್ಯಕ್ತಿ ತೀರಿಕೊಂಡಾಗ ದಹನ ಮಾಡ್ತೇವಲ್ಲ, ಆ ಚಿತ ಇದು ನಿರ್ಜೀವವಾದ ದೇಹವನ್ನು ದಹನ ಮಾಡುತ್ತದೆ. ಆದರೆ ಚಿಂತ ಮಾತ್ರ ಇದ್ದ ಮನುಷ್ಯನನ್ನ, ಬದುಕಿದ ಮನುಷ್ಯನ ಜೀವನವನ್ನೇ ಸುಟ್ಟು ಹಾಕ್ತದೆ. ಹೀಗಾಗಿ ಆ ಚಿಂತ ಚಿತ ಎರಡು ಸುಟ್ಟು ಹಾಕುವಂತ ಪದಾರ್ಥಗಳೇ. ನಿರ್ಜೀವವಾದ ಹೆಣವನ್ನ ಸುಟ್ಟು ಹಾಕುವುದು ಚಿತೆಯಾದರೆ, ಬದುಕಿದ್ದ ಮನುಷ್ಯನ ಮನಸ್ಸನ್ನ ಸುಟ್ಟು ಹಾಕುವಂಥದ್ದು ಈ ಚಿಂತೆ. ಎಷ್ಟು ಸೊಗಸಾಗಿ ಆ ಪದಗಳಲ್ಲಿನ ಒಂದು ಆಟವನ್ನ ಕವಿ ತೋರಿಸ್ತಾ ಇದ್ದಾನೆ ನೋಡಿ. ಏನು ಹೇಳಬೇಕಾಗಿದೆ ಅಂತಂದ್ರೆ, ಚಿತೆ ಇನ್ನೂ ಬೇಕು. ಯಾಕೆ ಅಂದ್ರೆ ಅದರ ಮೇಲೆ ದಹನವಾಗ್ತಾ ಇರತಕ್ಕಂತಹ ಹೆಣಕ್ಕೆ ಯಾವ ಭಾವನೆಗಳಿಲ್ಲ, ಯಾವ ನೋವು ಇದು ಆಗ್ತಾ ಇಲ್ಲ, ಸುಟ್ಟು ಹೋಗ್ತದಷ್ಟೇ, ನಿರ್ಜೀವವಾಗಿ ಸುಟ್ಟು ಹೋಗ್ತದೆ, ಜಡವಾಗಿರುತ್ತದಾಗ ಅದು. ಆದರೆ ಚಿಂತೆ ಅದಕ್ಕಿಂತಲೂ ಕೆಟ್ಟದ್ದು. ಜೀವಂತ ಇದ್ದಾಗ ದುಃಖವನ್ನು ಅನುಭವಿಸುವಂತೆ ಮಾಡುವಂಥದ್ದು ಈ ಚಿಂತೆ. ಹೀಗಾಗಿ ಚಿಂತೆಯನ್ನ ನಾವು ಮನಸ್ಸಿನಲ್ಲಿ ಪಾಲಿಸಿಬಿಟ್ರೆ ನಾವು ಇದ್ದರೂ ಸುಡ್ತಾ ಹೋಗುವಂತಹ ಪ್ರಸಂಗ ಬರ್ತದೆ. ಸಣ್ಣವರಿದ್ದಾಗ ವಿದ್ಯಾಭ್ಯಾಸದ ಚಿಂತೆ, ವಿದ್ಯಾಭ್ಯಾಸ ಮಾಡದೇ ಇದ್ದರೆ ಪರೀಕ್ಷೆಯ ಚಿಂತೆ, ಪರೀಕ್ಷೆ ಬರೆದ ಮೇಲೆ ಫಲಿತಾಂಶಗಳ ಚಿಂತೆ, ಸ್ವಲ್ಪ ದೊಡ್ಡವರಾದ ಮೇಲೆ ಗಳಿಸುವ ಚಿಂತೆ, ಮದುವೆಯ ಚಿಂತೆ, ಮಕ್ಕಳ ಚಿಂತೆ, ಸ್ವಲ್ಪ ವಯಸ್ಸಾದ ಮೇಲೆ ಆರೋಗ್ಯದ ಚಿಂತೆ. ಪ್ರತಿಯೊಂದು ಜೀವನದ ಘಟ್ಟಗಳಲ್ಲಿ ಚಿಂತೆಯಲ್ಲಿಯೇ ಮುಳುಗಿ ನಾವು ಇರ್ತೇವೆ. ಈ ಚಿಂತೆ ನಮ್ಮನ್ನ ಇದ್ದಲ್ಲಿಯೇ, ಅರ್ಥಾತ್ ಬದುಕಿದ್ದಾಗಲೇ ನಮ್ಮನ್ನ ಸುಟ್ಟು ಹಾಕ್ತದೆ. ಹೀಗಾಗಿ ಏನು ಮಾಡಬೇಕಾಗಾದ್ರೆ, ದಾಸರು ಹೇಳ್ತಾರಲ್ಲ, ಚಿಂತ್ಯಾಕೆ ಮಾಡುತ್ತಿದಿ ಚಿನ್ಮಯನಿದ್ದಾನೆ. ಚಿಂತೆ ಮಾಡುವುದನ್ನು ಬಿಡಬೇಕು. ನಾವು ಕೇವಲ ಬಹಳಷ್ಟು ಟೆನ್ಷನ್ ತೆಗೆದುಕೊಂಡು ಕೊಡೋದ್ರಿಂದ ಯಾವ ಕೆಲಸವೂ ಆಗ್ತಾ ಇರೋದಿಲ್ಲ. ನಮಗೆ ಚಿಂತೆ ಯಾಕಾಗ್ತದೆ ಗೊತ್ತಾ? ಚಿಂತೆ ಯಾವಾಗ ಆಗ್ತದೆ ಅಂತಂದ್ರೆ, ನಾವು ಫಲ ಹೇಗೆ ಇರಬೇಕು ಅನ್ನುವುದರ ಅಪೇಕ್ಷೆಯನ್ನ ಇಟ್ಟುಕೊಂಡು ಕೂತಿರ್ತೀವಿ. ಹಾಗೆ ಫಲ ಬರ್ತದೋ ಇಲ್ಲೋ ಅನ್ನುವ ಚಿಂತೆ ನಮ್ಮನ್ನ ಯಾವಾಗಲೂ ಕಾಡ್ತಾ ಇರ್ತದೆ. ಯಾರಿಗೆ ಕೇವಲ ಕರ್ಮಗಳನ್ನ ಮಾಡಿ ಫಲದ ಅಪೇಕ್ಷೆಯೇ ಇರೋದಿಲ್ವೋ ಅವರಿಗೆ ಎಂದಿಗೂ ಚಿಂತೆ ಅನ್ನುವುದು ಕಾಡುವುದೇ ಇಲ್ಲ. ಯಾಕೆ? ಫಲ ನಮ್ಮ ಕೈಯಲ್ಲಿ ಇಲ್ಲ ಅನ್ನುವುದನ್ನ ಅವರು ಪೂರ್ಣವಾಗಿ ನಂಬಿಬಿಟ್ಟಿರ್ತಾರೆ. ಫಲವನ್ನ ಪರಮಾತ್ಮ ಕೊಡ್ತಾನೆ, ನಾವಿದರಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಪ್ರಯತ್ನವನ್ನ ಮಾಡುವುದು ಮಾತ್ರ ನಮ್ಮ ಕರ್ತವ್ಯ. ಗೀತೆಯಲ್ಲಿ ಪರಮಾತ್ಮನು ತಾನು ಇದನ್ನೇ ಉಪದೇಶ ಮಾಡಿದ್ದು, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಫಲ ನಿನ್ನ ಕೈಯಲ್ಲಿ ಇಲ್ಲ ಅರ್ಜುನ, ಅದನ್ನು ಕೊಡುವಂಥವನು ಪರಮಾತ್ಮ. ಯಾವುದು ನನ್ನ ಕೈಯಲ್ಲಿಯೇ ಇಲ್ಲ ಅದರ ಬಗ್ಗೆ ಚಿಂತಿಸಿ ಪ್ರಯೋಜನವಾದರೂ ಏನು ಹೇಳಿ? ಹೀಗಾಗಿ ಯಾರಿಗೆ ಈ ದೈವೀ ಭಾವನೆ, ಈ ಅಧ್ಯಾತ್ಮದ ಭಾವನೆ, ದೇವರಲ್ಲಿ ಯಾವನಿಗೆ ವಿಶ್ವಾಸ ಅನ್ನೋದಿದೆ, ಅವನಿಗೆ ಚಿಂತೆ ಯಾವಾಗಲೂ ಕಡಿಮೆ ಇರುತ್ತದೆ. ಯಾಕೆ? ನನಗೆ ಕೆಟ್ಟಾಗದಂತೆ ನೋಡಿಕೊಳ್ಳುವ ಕರ್ತ ಇದ್ದಾನವನು. ನನ್ನನ್ನು ಹುಟ್ಟಿಸಿದಂಥವ, ನನ್ನನ್ನು ಪೋಷಿಸುವಂಥವ,
ಯಾವಾಗಲೂ ನನ್ನ ಜೊತೆಗೆ ನನ್ನ ಗೆಳೆಯನಂತೆ ಅವಿಜ್ಞಾತ ಸಖನಾಗಿ, ನಾನು ತಿಳಿಯದ ಗೆಳೆಯನಾಗಿ ಯಾವಾಗಲೂ ನನ್ನೊಂದಿಗೆ ಇರತಕ್ಕಂತಹ ಪರಮಾತ್ಮ ಇದ್ದಾನೆ. ನಾನು ಯಾಕೆ ಚಿಂತೆ ಮಾಡಬೇಕು ಎಂಬುದಾಗಿ ಒಬ್ಬ ಆಸ್ತಿಕ ಎಲ್ಲ ಭಾರವನ್ನ ಪರಮಾತ್ಮನ ಮೇಲೆ ಹಾಕಿ ತನ್ನ ಕರ್ತವ್ಯವನ್ನ ಬಿಡೋದಿಲ್ಲ. ಮತ್ತೆ ಕರ್ತವ್ಯ ಮಾಡುವ ಪ್ರಯತ್ನವನ್ನ ಮಾಡುವುದನ್ನ ಮಾಡ್ತಾನೆ. ಫಲದ ಆ ಒಂದು ಭಾರವನ್ನ ಪರಮಾತ್ಮನ ಮೇಲೆ ಹಾಕ್ತಾನಲ್ಲ, ಅವನಿಗೆಂದೂ ಚಿಂತೆ ಆಗೋದಿಲ್ಲ. ದಾಸರ ಸಾಕಷ್ಟು ಪದಗಳು ಇದಕ್ಕೆ ನಮಗೆ ಪೂರಕವಾಗಿ ಸಿಗ್ತವೆ. ಬಹಳ ಜನ ಇದರ ಬಗ್ಗೆ ಬರೆದಿದ್ದಾರೆ. ಪರಮಾತ್ಮನ ಮೇಲೆ ವಿಶ್ವಾಸ ಇಡೋಣ. ಚಿಂತೆ ನಾವು ಮಾಡಿದರೆ ಅದು ಯಾವ ಉಪಯೋಗಕ್ಕೂ ಬರೋದಿಲ್ಲ. ಪ್ರಯತ್ನವನ್ನ ಅವಶ್ಯವಾಗಿ ಮಾಡಿ ಫಲವನ್ನ ದೇವರಿಗೆ ಬಿಡೋಣ. ಚಿಂತೆಯೊಂದು ಕಡಿಮೆಯಾದರೆ ಇವತ್ತು ಎಷ್ಟು ರೋಗಗಳು ಜಗತ್ತಿನಲ್ಲಿ ಕಡಿಮೆ ಆಗ್ತದೆ ಅನ್ನೋದನ್ನ ಒಂದು ಸಲ ವಿಚಾರ ಮಾಡಿ ನೋಡಿ. ಯಾವ ರೋಗಕ್ಕೆ ಹೋದರೂ ಡಾಕ್ಟರ್ಗಳು ಮೊದಲಿಗೆ ಹೇಳೋದು, ನೀವು ಸ್ವಲ್ಪ ನಿಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಈ ಚಿಂತೆ ಎಲ್ಲಾ ರೋಗಗಳಿಗೂ ದುಃಖಗಳಿಗೂ ಮೂಲವಾಗಿದೆ. ಇದು ಅದನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಅಂದ್ರೆ ಇರುವಂತಹ ಒಂದೇ ಮಾರ್ಗ, ದೇವರಲ್ಲಿ ನಾವಿಡಬೇಕಾದ ವಿಶ್ವಾಸ. ವಿಜ್ಞಾನದ ಪ್ರಕಾರ ದೇವರನ್ನ ಹೇಳಲಿಕ್ಕೇನೆ ಬರೋದಿಲ್ಲ ಅಂತೆಲ್ಲ ಅನ್ನುವಂಥವರು ಒಳ್ಳೆಯದು, ಒಂದೊಂದು ಭಾವನೆ. ಆದ್ರೆ ಅವರಿಗೆ ಚಿಂತೆ ಹೋಗೋದು ಯಾವಾಗ? ಹಾಗಾದರೆ ಒಬ್ಬರ ಒಂದು ಸಹಕಾರವೇ ಇಲ್ಲ ಅಂತಾದರೆ ಆ ಚಿಂತೆಯ ಭಾರವನ್ನು ಯಾರ ಮೇಲೆ ಹಾಕ್ಲಿಕ್ಕಾಗ್ತದೆ? ಅವರು ಎಲ್ಲಾ ಭಾರವನ್ನು ತಮ್ಮ ಮೇಲೆ ತಗೊಂಡಾಗ ತಾನೇ ಚಿಂತೆಯಿಂದ ಬಹಳಷ್ಟು ದುಃಖ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾವಾಗ ಬಹಳ ದುಃಖ ಆಗ್ತದೆ ಹೇಳಿ? ಬಹಳಷ್ಟು ಅದೆಲ್ಲ ನನ್ನಿಂದೇ ಆಗ್ಬೇಕಿತ್ತು, ಹೀಗೆ ಆಗ್ಬೇಕಿತ್ತು ಅಂತ ನಾನು ಚಿಂತಿಸ್ತಾ ಹೋದ್ರೆ ಆಗ್ತದೆ. ಅದು ಹೇಗೆ ಆಗೋದಿದೆಯೋ ಹಾಗೆ ಸ್ವೀಕಾರ ಮಾಡ್ತೇನೆ ಅಂತ ಯಾವನಿಗೆ ಯಾವ ಚಿಂತೆಯೇ ಇರೋದಿಲ್ಲ, ಕರ್ತವ್ಯವನ್ನು ಮಾಡಿ ಸುಮ್ಮನೆ ಅವನು ಕೊಡ್ತಾನೆ, ಅವನು ಬಹಳ ಆರಾಮವಾಗಿ ಜೀವನವನ್ನು ಸಾಗಿಸ್ತಾನೆ. ಹೀಗಾಗಿ ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು, ಜಯವಾಗಲಿ ಅಜಯವಾಗಲಿ, ಸುಖವಾಗಲಿ ದುಃಖವಾಗಲಿ, ಲಾಭವಾಗಲಿ ನಾಶವಾಗಲಿ, ಏನಿದ್ದರೂ ಕೂಡ ಪರಮಾತ್ಮನ ಮೇಲೆ ವಿಶ್ವಾಸ ಇಟ್ಟು ಅವನು ಫಲವನ್ನು ನನಗೆ ಒಳ್ಳೆಯದಕ್ಕೇನೆ ಮಾಡ್ತಾ ಇರ್ತಾನೆ, ಕೊಡ್ತಿರ್ತಾನೆ ಅಂತ ಇಷ್ಟು ನಂಬಿದವನಿಗೆ ಚಿಂತೆ ಎಂದಿಗೂ ಕಾಡೋದಿಲ್ಲ. ಚಿಂತೆ ನಮ್ಮನ್ನ ಚಿತೆಯ ಕಡೆಗೆ ಒಯ್ತದೆ. ಚಿಂತೆಯನ್ನ ಬಿಡೋಣ. ಚಿತೆಯಿಂದಲೂ ದೂರವಾಗಲಿಕ್ಕೆ ಸಾಧ್ಯ. ಅರ್ಥಾತ್ ದೀರ್ಘವಾದಂತಹ ಆರೋಗ್ಯಯುತವಾದಂತಹ ಆಯುಷ್ಯವನ್ನು ನಾವು ಬದುಕಲಿಕ್ಕೆ ಸಾಧ್ಯ. ಚಿಂತೆ ಎಂಬ ಒಂದು ನಿಮ್ಮ ಶತ್ರುವನ್ನ ಎಲ್ಲರೂ ಗೆಲ್ಲಬೇಕು. ಅದಕ್ಕೆ ಮೂಲ ಉಪಾಯ ದೇವರಲ್ಲಿ ಇರುವಂತಹ ವಿಶ್ವಾಸ. ಇದನ್ನ ಈ ಸುಭಾಷಿತ ಸುಂದರವಾಗಿ ತಿಳಿಸಿಕೊಡ್ತಾ ಇದೆ. ಮತ್ತೊಂದು ಸುಭಾಷಿತದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. Good morning, friends. The shloka which I recited earlier gives a beautiful message with a small word play. There are two words in Sanskrit. One is chinta, another is chita. Chinta means tension. Chita means the funeral. There is no much difference between these words, chinta, chita. A small point is there in chinta that differs from chita. But the poet says they almost are the same. They do the same work. Why? In fact, the chita, it burns the dead body. That's better, actually, the poet says. The chinta, tension, it burns the person alive. The dead body has got no feelings. If it is burnt also, no pain. The chitta does it. But the chinta burns when the person is alive. It burns his soul, it burns his mind, it burns his body. Tension, the greatest enemy of the mankind. In childhood, we cultivate the tension of our education. During education, the tension for exams. After exams, the tension of the results. When we grow up, the tension of the money, richness, comforts, luxuries. When we grow old, tension about our health. In all the phases of life,
man is never free from tension. And that tension itself is the biggest enemy of him. Now, how to become tension free then? Scientifically speaking, can you just pass on the tension to anyone? No. But the spirituality, the faith in God, always makes us to transfer all our tensions in the feet of God and console ourselves that God is there with us. He will take care of us. We need not be tensed all the time because our Creator is there. He will take care of us. Only the theist can have this faith and can have a tension-free life. Because if we go for purely scientific way, it may give us some tablets to come out of our tension, but that doesn't suffice at all. But if our mind is filled with the spirituality, then it will think like this. Karmanyeva adhikaraste ma phaleshu kadachana. Krishna says in Bhagavad Gita, you just do your work. Leave the tension of the results to God. When we know that the results are not in our hands, then why to take tension? That tension has to be left upon God. Anyhow, He is going to give the results. And anyhow, we have to accept it. There is no other option at all. So, the best way to be free from tension is to keep trust in God. And in fact, there is no other way than that. So, if that chinta is kept aside, then we can live a long and healthy life, and our chitta will be almost postponed. That means the longevity of life increases. But if we cultivate that chinta in our minds, then chitta is not far from us. It's very near. So friends, try to keep this chinta far from your life. Have faith in God, and He has always protected us. He has always given the solutions for our problems. He is giving and He will give. And only this faith can bring us far from all our tensions. So let us cultivate the faith in God and keep all our tensions aside. With this, I take a leave. Tomorrow, I'll be coming with another beautiful Subhashita. Till then, please keep sharing. Shri Krishnarpanamastu. Jai Shri Ram.